ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇವತ್ತು ರವೆ ಉಂಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ಹಾಕೋ ತಕ್ಷಣ ಕರಗಬೇಕು. ಆಮೇಲೆ ಸ್ವೀಟು ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಕೆಲವು ಟಿಪ್ಸ್ಗಳು ಹೇಳ್ತೀನಿ. ಇವೆಲ್ಲ ಫಾಲೋ ಮಾಡಿದರೆ ನೀವು ಚೆನ್ನಾಗಿರೋ ರವೆ ಉಂಡೆ ಮಾಡ್ಕೋಬೋದು. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ರವೆ ನಾವು ಫಸ್ಟು ಫ್ರೈ ಮಾಡಬೇಕು. ರವೆ ಕ್ವಾಂಟಿಟಿ ಹೇಳಬೇಕಂದ್ರೆ ಈ ಕಪ್ಪಲ್ಲಿ 1.5 ಕಪ್ಪು ನಾನು ರವೆ ತಗೋತಾ ಇದ್ದೀನಿ. ಈ ರವೆ ಬಂದು ಉಪ್ಪಿಟ್ಟು ರವೆನೇ ತಗೋಬೇಕು. ಆದರೆ ಅದರಲ್ಲಿ ಸ್ವಲ್ಪ ದಪ್ಪ ಸೈಜ್ ಇರುತ್ತಲ್ಲ, ಆ ಸೈಜ್ ತಗೋಬಾರ್ದು. ಸಣ್ಣ ಮೀಡಿಯಮ್ ರವೆ ಅಂತ ಇರಬೇಕು. ಆ ಥರ ರವೆ ತಗೊಂಡ್ರೆ ರವೆ ಉಂಡೆಗೆ ಸಾಫ್ಟಾಗಿ ಬಾಯಲ್ಲಿ ಹಾಕಿದ ತಕ್ಷಣ ಕರಗೋಗ್ಬಿಡುತ್ತೆ. ದಪ್ಪ ಸೈಜ್ ರವೆ ತಗೊಂಡ್ರೆ ನಾವು ತಿಂದಾಗ ಗಟ್ಟಿ ಗಟ್ಟಿ ನುಚ್ಚು ಥರ ಇರುತ್ತೆ. ಯಾವತ್ತು ಮೀಡಿಯಮ್ ರವೆ ತಗೋಬೇಕು, ಓಕೆನಾ. ಈ ರವೆ ಬಂದು ನಾವು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಕೈ ನೋವು ಬರುತ್ತೆ, ಆದರೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇಲ್ಲಾಂದರೆ ಕೆಳಗಡೆ ರವೆಗಳು ಸೀದೋಗ್ಬಿಟ್ರೆ ರವೆ ಉಂಡೆ ಚೆನ್ನಾಗಿ ಬರೋಲ್ಲ. ಈಗ 1 ಟೇಬಲ್ ಸ್ಪೂನ್ ತುಪ್ಪ ಇಲ್ಲ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಒಟ್ಟಿನಲ್ಲಿ ನಮಗೆ 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೆಕ್ಸ್ಟ್ ಬಂದು ತಳ ಸ್ವಲ್ಪ ಮಂದವಾಗಿರಬೇಕು, ಇಲ್ಲಾಂದರೆ ಕೆಳಗಡೆ ರವೆ ಅನ್ನೋದು ಸೀದೋಗ್ಬಿಡುತ್ತೆ, ರವೆ ಉಂಡೆ ಚೆನ್ನಾಗಿ ಬರೋಲ್ಲ, ಓಕೆನಾ. ಈ ಥರ ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ನಾವು ಹುರ್ಕೋಬೇಕು. ಆಮೇಲೆ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಈಗ ಅದೇ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಇವೆಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಫ್ರೈ ಹೆಂಗೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಜಾಸ್ತಿ ಸೀಸಬೇಡಿ. ಸ್ವಲ್ಪ ಬಣ್ಣ ಬರೋ ಗಂಟ ಫ್ರೈ ಮಾಡಿಬಿಟ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಬಂದ ಮೇಲೆ ನಾವು ಬೇರೆ ಪಾತ್ರೆಯಲ್ಲಿ ತೆಗೆದು ಬಿಡಬೇಕು. ಒಣಕೊಬ್ಬರಿ ನಾನು 1 ಕೊಬ್ಬರಿಯಲ್ಲಿ ಅರ್ಧ ಒಣಕೊಬ್ಬರಿ ತುರಿ ಮಾಡ್ಕೊಂಡು ರೆಡಿಯಾಗಿಟ್ಟಿದ್ದೀನಿ. ಆ ತುಪ್ಪದಲ್ಲಿ ಆ ಕೊಬ್ಬರಿ ಹಾಕಿ ಫ್ರೈ ಮಾಡಬೇಕು. ಬೇಗ ಒಣಕೊಬ್ಬರಿ ಅನ್ನೋದು ಬೇಗ ಸೀದೋಗುತ್ತೆ, ಸೊ ಜಾಸ್ತಿ ಫ್ರೈ ಮಾಡಬೇಡಿ. ಹಿಂಗೆ ಸ್ಟವ್ ಮೇಲೆ ಹಾಕಿ 1-2 ಸೆಕೆಂಡ್ ಹಿಂಗೆ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಬಂದು ಇದು ಜಾಸ್ತಿ ಫ್ರೈ ಮಾಡಿದರೆ ಕಪ್ಪು ಬಂದುಬಿಡುತ್ತೆ, ರವೆ ಉಂಡೆ ಕರ್ರಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ಅದಕ್ಕಾಗಿ ಜಾಸ್ತಿ ಫ್ರೈ ಮಾಡೋಬೇಕಾಗಿಲ್ಲ. ಈ ರವೆ ಉಂಡೆಗೋಸ್ಕರ ನಮಗೆ ಸ್ವಲ್ಪ ಹಾಲು ಬೇಕಲ್ಲ, ಹಾಲು ಬೆಳಗ್ಗೆನೇ ಚೆನ್ನಾಗಿ ಕಾದಿ ಇಟ್ಟಿದ್ದೀನಿ. ಬಟ್ ಈಗ ನಮಗೆ ಬಿಸಿ ಇರೋ ಹಾಲು ಬೇಕು, ಅದಕ್ಕಾಗಿ ಒಂದು ಸೈಡ್ ಇಟ್ಬಿಟ್ಟು ಈಗ ನಾವು ಕೊಬ್ಬರಿ ಫ್ರೈ ಮಾಡಿದ್ವಲ್ಲ ಆ ಕೊಬ್ಬರಿನ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಬರೋಣ. ಹಂಗಂತ ನೀರು ಹಾಕಬಾರ್ದು, ಡ್ರೈ ಪೌಡರ್ ಥರನೇ ಮಾಡಬೇಕು. ಪೌಡರ್ ಅಂದರೆ ಪೌಡರ್ ಅಲ್ಲ, ತರಿ ಇರಬೇಕು ನಮಗೆ ಈ ಕೊಬ್ಬರಿ. ನಿಮ್ಗೆ ಇಷ್ಟ ಇದ್ದರೆ ಈ ಥರನೂ ತುರಿನೂ ಹಾಕ್ಕೋಬೋದು. ಬಟ್ ಸ್ವಲ್ಪ ಪೌಡರ್ ಮಾಡಿಬಿಟ್ರೆ ರವೆ ಪೌಡರ್ ಎಲ್ಲ ಮಿಂಗಲ್ ಆಗುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಸೆಟ್ ಆಗಿಬಿಡುತ್ತೆ. ಈಗ ನಾವು ತರಿಯಾಗಿ ಪೌಡರ್ ಮಾಡ್ಕೊಂಡು ಬರೋಣ. ಯಾವತ್ತು ನಾವು ಹಸಿ ತೆಂಗಿನಕಾಯಿ ಯೂಸ್ ಮಾಡಬಾರ್ದು ರವೆ ಉಂಡೆಗೆ. ಈ ಥರ ಒಣ ಕೊಬ್ಬರಿ ಹಾಕಿದರೆ ನಾವು 1 ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು. ಹಸಿ ಕಾಯಿ ಹಾಕಿದರೆ ಬೇಗ ಬೂಸ್ಟ್ನ ಬಂದ್ಬಿಟ್ಟು ಸ್ಮೆಲ್ ಬಂದ್ಬಿಡುತ್ತೆ. ಇಲ್ಲಿ ಸಕ್ಕರೆ ಕ್ವಾಂಟಿಟಿ ಹೇಳಬೇಕಂದ್ರೆ 1.5 ಕಪ್ಪು ರವೆ ತಗೊಂಡಿದ್ದೀವಲ್ಲ, ಸಕ್ಕರೆ ಬಂದು 1/4 ಕಪ್ಪು ಸಕ್ಕರೆ ತಗೋತೀನಿ. ಇಲ್ಲಿ ನಾನು 3/4 ಕಪ್ಪು ಪೌಡರ್ ಮಾಡ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ಪು ಎಲ್ಲಿ ಹಾಕೋದಂತ ಆಮೇಲೆ ಹೇಳ್ತೀನಿ, ಓಕೆನಾ. ಈಗ 3/4 ಕಪ್ಪು ಸಕ್ಕರೆ ಹಾಕಿದ್ಮೇಲೆ ಈಗ ನೀಟಾಗಿ ಪೌಡರ್ ಮಾಡ್ಕೊಂಡು ಬಂದ್ಬಿಡೋಣ. ಪೌಡರ್ ಮಾಡ್ಕೊಂಡು ಬಂದಮೇಲೆ ಫಸ್ಟು ನಾವು ರವೆನ ಫ್ರೈ ಮಾಡಿ ಒಂದು ಮಿಕ್ಸರ್ ಬೌಲಲ್ಲಿ ಇಟ್ಟಿದ್ವಲ್ಲ, ಅದರಲ್ಲಿ ಕಾಯಿ ಒಣ ಕೊಬ್ಬರಿ ರುಬ್ಬಿ ಇಟ್ಟಿದ್ವಲ್ಲ ಅದು, ಡ್ರೈ ಫ್ರೂಟ್ಸು, ನೆಕ್ಸ್ಟ್ ಬಂದು ಸಕ್ಕರೆ ಪುಡಿ, ಆಮೇಲೆ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಏಲಕ್ಕಿ ಪೌಡರ್ನೂ ಹಾಕಿ, ಉಂಡೆ ಸಕ್ಕರೆ ಅಂದರೆ ಪೌಡರ್ ಸಕ್ಕರೆ ಇಲ್ಲ, ಉಂಡೆ ಸಕ್ಕರೆ ಹೇಳಿದ್ನಲ್ಲ, 1.5 ಕಪ್ಪು ರವೆಗೆ 1/4 ಕಪ್ಪು ಸಕ್ಕರೆ ತೊಗೊಂಡಿದ್ವಿ, 3/4 ಕಪ್ಪು ಸಕ್ಕರೆ ಪೌಡರ್ ಮಾಡಿದ್ವಿ. ಇನ್ನೂ ಸ್ವಲ್ಪ ನಾನು ಉಂಡೆ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಟೋಟಲಾಗಿ 1/4 ಕಪ್ಪು ಸಕ್ಕರೆ ಹಾಕಬೇಕಾಗತ್ತೆ. ಉಂಡೆ ಸಕ್ಕರೆ ಹಾಕಿದರೆ ನಾವು ತಿಂದಾಗ ಈಚೆ ಸಕ್ಕರೆ ಕಾಣುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನನಗೆ ಈಚೆ ಸ್ವಲ್ಪ ಸಕ್ಕರೆ ಎಲ್ಲ ಕಾಣಿಸ್ತಾ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹೇಳೋ ಮೆಜರ್ಮೆಂಟ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವಿಡಿಯೋ ನೀಟಾಗಿ ನೋಡಿ. ಇಲ್ಲಿ ನಾವು ರವೆ ಉಂಡೆ ಮಾಡಬೇಕಂದ್ರೆ ಬಿಸಿ ಬಿಸಿ ಹಾಲು ಇರಬೇಕು, ತಣ್ಣಗಿರಬಾರ್ದು. ಸ್ವಲ್ಪ ಬಿಸಿ ಇದ್ರೇ ಉಂಡೆ ಅನ್ನೋದು ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಮಿಕ್ಸ್ ಮಾಡಿರೋ ರವೆಯಲ್ಲಿ ಸ್ವಲ್ಪ ಬೇರೆ ಪ್ಲೇಟಿಗೆ ತಗೋತಾ ಇದ್ದೀನಿ. ಅದು ಯಾವಾಗ ಯೂಸ್ ಮಾಡ್ತೀನಿ ಅಂತ ನೀವು ವಿಡಿಯೋ ಕಂಟಿನ್ಯೂ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಬಿಸಿ ಹಾಲು ಎಲ್ಲ ರವೆಗೆ ಹಾಕಬೇಡಿ. ಮುಂದೆ ಸ್ವಲ್ಪ ರವೆ ತಗೊಂಡು ಸ್ವಲ್ಪ ರವೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬಿಸಿ ಹಾಲಿರುತ್ತಲ್ಲ ಆವಾಗ ಸಕ್ಕರೆ ಪೌಡರ್ ಎಲ್ಲ ಮೆಲ್ಟಾಗಿ ರವೆಗೆ ಸಕ್ಕರೆ ಸ್ವೀಟ್ನೆಸ್ ಎಲ್ಲ ಅಂಟಿ ತಿಂದಾಗ ಸೂಪರ್ ಟೇಸ್ಟಾಗಿರುತ್ತೆ, ಸಖತ್ ಟೇಸ್ಟ್ ಇರುತ್ತೆ. ಈ ಥರ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ ಉಂಡೆನ ಈ ಥರ 2 ಕೈ ಸಹಾಯದಿಂದ ಉಂಡೆ ಮಾಡ್ಕೋಬೇಕು. ನಮಗೆ ದಪ್ಪ ಸೈಜು, ಸ್ಮಾಲ್ ಸೈಜು, ಬಿಗ್ ಸೈಜು, ಮೀಡಿಯಮ್ ಸೈಜು ನೋಡ್ಕೊಂಡು ಸೈಜು ನೀವು ಇದು ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಗಂಟೆ ಬೆಲ್ ಆನ್ ಆಗುತ್ತೆ. ಅದು ಆನ್ ಮಾಡಿ ಇಟ್ಕೊಂಡ್ರೆ ನಾವು ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಕೋಬೋದು, ರೆಸಿಪಿನ ಮಾಡ್ಕೋಬೋದು. ರವೆ ಉಂಡೆ ಮಾಡಿದ್ಮೇಲೆ ಈ ರವೆಯಲ್ಲಿ ಸ್ವಲ್ಪ ರೋಲ್ ಮಾಡಿಬಿಟ್ರೆ ರವೆ ಮೇಲೆ ಅಂಟಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನನಗೆ ಈ
ರವೆ ಉಂಡೆ ಎಲ್ಲಿ ಕಲ್ತ್ಕೊಂಡಿದ್ದೀನಿ ನಾನು ಅಂದರೆ ನನ್ನ ಫ್ರೆಂಡು ತಮಿಳಿ ಅನಿಸಿದ್ದಾರೆ, ತಮಿಳ್ ಲಕ್ಷ್ಮಿ ಅಂತ ಕರಿತೀನಿ ನಾನು. ಅವ್ರ ಹತ್ರ ನಾನು 28 ಇಯರ್ಸ್ ಬ್ಯಾಕ್ ಕಲ್ತಿರೋದು. ಈ ರವೆ ಉಂಡೆ ನಮ್ಮ ಮನೇಲಿ ಎಲ್ಲ ಇಷ್ಟಪಡ್ತಾರೆ, ನಮ್ಮ ಫ್ರೆಂಡ್ ಸರ್ಕಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟೋ ಜನ ನೀವು ರವೆ ಉಂಡೆ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಬಂದು ಮಾಡಿಕೊಡಿ ಅಂತ ವರಮಹಾಲಕ್ಷ್ಮಿ ಟೈಮಲ್ಲಿ ಕೇಳ್ತಾರೆ. ಸೊ ಈ ರವೆ ಉಂಡೆ ನೀವು ಒಂದ್ಸಲ ನಾನು ಮಾಡೋ ಪ್ರೋಸೆಸ್ಸಲ್ಲಿ ಮಾಡಿ ಸಾಕಾಗಿರುತ್ತೆ. ಒಂದ್ಸಲ ನೀವು ಮಾಡಿಕೊಟ್ರೆ ಮಕ್ಕಳು ಮತ್ತೆ ರವೆ ಉಂಡೆ ಮಾಡಮ್ಮ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಹಸಿ ಕಾಯಿ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಣಕೊಬ್ಬರಿ ಹಾಕಿ ಮಾಡಿದರೆ ನಿಮಗೆ ಮಕ್ಕಳು ಹಾಸ್ಟೆಲಲ್ಲಿದ್ರು ಅವ್ರು ಕೊಟ್ಟು ಕಳಿಸಿದ್ರು ಒಂದು ತಿಂಗಳಂತೂ ಇರುತ್ತೆ. ನೆಕ್ಸ್ಟ್ ಬಂದು ಏನು ಜಾಸ್ತಿ ಟೈಮ್ ಟೇಕಿಂಗೇ ಅಲ್ಲ. ಆಮೇಲೆ ಜಾಸ್ತಿ ಪದಾರ್ಥಗಳು ನಮಗೇನು ಬೇಡ. 1.5 ಕಪ್ಪು ರವೆ, 1/4 ಕಪ್ಪು ಸಕ್ಕರೆ, ಒಂದು ಅರ್ಧ ಕಾಯಿ ತುರಿ, ತುಪ್ಪ ಒಂದು 4 ಟೇಬಲ್ ಸ್ಪೂನ್, ಡ್ರೈ ಫ್ರೂಟ್ಸು, ಏಲಕ್ಕಿ ಪೌಡರ್ ಇಷ್ಟಿದ್ರೆ ಸಾಕು. ನಾವು ಅರ್ಧ ಗಂಟೆಯಲ್ಲಿ ರವೆ ಉಂಡೆ ಮಾಡ್ಕೋಬೋದು. ನೋಡಿ ಬಾಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕರಗುತ್ತೆ. ನಿಮಗೆ ಈ ರವೆ ಉಂಡೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆ, ಬಾಯ್.